ಹಾಯ್ ಗುರು, ಎಲ್ಲರಿಗೂ ನಮಸ್ಕಾರ. ICC ಚಾಂಪಿಯನ್ಸ್ ಟ್ರೋಫಿ ಇದೇ ಫೆಬ್ರವರಿ ತಿಂಗಳಲ್ಲಿ ನಡೀತಾ ಇದೆ. ಈ ಟೂರ್ನಮೆಂಟು ಪಾಕಿಸ್ತಾನದಲ್ಲಿ ಆಯೋಜಿಸ್ತಿದ್ದಾರೆ ಅಂತ ಹೇಳ್ಬೋದು. ಆದರೆ ಈ ಟೂರ್ನಮೆಂಟನ್ನು ಆಡೋಕ್ಕೆ ಭಾರತ ತಂಡ ಪಾಕಿಸ್ತಾನಕ್ಕೆ ಹೋಗುತ್ತಾ ಒಂದು ಕ್ವಶನ್ ಬರ್ತಾ ಇದೆ ಅಂತ ಹೇಳ್ಬೋದು. ಅದರಲ್ಲೂ ಇತ್ತೀಚೆಗೆ ಬರ್ತಿರೋ ಮೂಲಗಳ ಮಾಹಿತಿ ಪ್ರಕಾರ ಭಾರತ ತಂಡ ಯಾವುದೇ ಕಾರಣಕ್ಕೂ ಚಾಂಪಿಯನ್ಸ್ ಟ್ರೋಫಿ ಆಡೋಕ್ಕೆ ಪಾಕಿಸ್ತಾನಕ್ಕೆ ಹೋಗಲ್ಲ. ಅದೇ ರೀತಿ ಇದಕ್ಕೆ ICC ಏನಪ್ಪ ಹೇಳಿದ್ದಾರೆ ಅಂದರೆ ಹೈಬ್ರಿಡ್ ಮಾದರಿಯ ಒಂದು ಟೂರ್ನಮೆಂಟ್ನ ಮಾಡೋಣ ಅನ್ನೋ ಒಂದು ಯೋಚನೆಯಲ್ಲಿದ್ದಾರೆ. ಒಂದು ವೇಳೆ ಭಾರತ ತಂಡದ ಅಷ್ಟೂ ಮ್ಯಾಚಸ್ಗಳು ಕೂಡ ದುಬೈಲಿ ಆಡಬೇಕನ್ನೋ ಒಂದು ಮಾಹಿತಿ ಇದೆ. ಅದಲ್ಲದೆ ಪಾಕಿಸ್ತಾನದ ಮ್ಯಾಚಸ್ ಕೂಡ ಪಾಕಿಸ್ತಾನದಲ್ಲಿ ನಡೆಯುತ್ತೆ, ಆದರೆ ಭಾರತದ ಎಲ್ಲ ಮ್ಯಾಚು ಕೂಡ ದುಬೈಲಿ ಆಡಬೇಕನ್ನೋ ಒಂದು ನಿರ್ಧಾರನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆದರೆ ಇದರ ನಡುವೆ ಪಾಕಿಸ್ತಾನ ಏನಪ್ಪ ಹೇಳಿದೆ ಅಂದರೆ ಹೈಬ್ರಿಡ್ ಮಾದರಿಯ ಟೂರ್ನಿಮೆಂಟ್ ಆದರೆ ನಾವು ಆಡಲ್ಲ, ಈ ಟೂರ್ನಿಮೆಂಟಿಂದ ಹಿಂಜರಿತೀವಿ. ಇನ್ನೊಂದು ಏನಪ್ಪ ಅಂದರೆ ಶಿಫ್ಟ್ ಆಗೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು. ಈ ನಿರ್ಧಾರಕ್ಕೂ ಕೂಡ ಪಾಕಿಸ್ತಾನ ಗೌರ್ಮೆಂಟ್ ಆಗಿರಲಿ PCB ಆಗಿ ಒಪ್ತಾ ಇಲ್ಲ. ಯಾಕಪ್ಪ ಅಂದರೆ ಟೂರ್ನಿಮೆಂಟ್ ಅಂದರೆ 2023 ವರ್ಲ್ಡ್ ಕಪ್ಪಿಗೆ ಭಾರತಕ್ಕೆ ಬಂದಿದ್ರು ಪಾಕಿಸ್ತಾನ ತಂಡ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದು. ಅದೇ ರೀತಿ ಪಾಕಿಸ್ತಾನ ಏನು ಎಕ್ಸ್ಪೆಕ್ಟೇಷನ್ ಮಾಡಿತ್ತು ಅಂದರೆ ಭಾರತನೂ ಕೂಡ ನಮ್ಮ ಪಾಕಿಸ್ತಾನಕ್ಕೆ ಬರ್ತಾರೆ ಅನ್ನೋ ಒಂದಿಷ್ಟು ಯೋಚನೆಗಳು ಪಾಕಿಸ್ತಾನ ಮಾಡಿದ್ರು. ಆದರೆ ಸೆಕ್ಯೂರಿಟಿ ರೀಸನ್ನಿಂದಾಗಿ ಭಾರತ ಪಾಕಿಸ್ತಾನಕ್ಕೆ ತೆರಳಲ್ಲ ಅನ್ನೋ ಒಂದು ಮಾಹಿತಿಗಳನ್ನು BCC ಮುಂದೆ ICC ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಕಾರಣಕ್ಕೋಸ್ಕರ ICC ಏನಪ್ಪ ನಿರ್ಧಾರ ಮಾಡಿದ್ದಾರೆ ಅಂದರೆ ಹೈಬ್ರಿಡ್ ಮಾದರಿಯ ಕ್ರಿಕೆಟನ್ನು ಮಾಡೋಣ ಅಂತ ಯೋಚನೆ ಮಾಡಿದ್ರೆ ಇಲ್ಲಿ ಪಾಕಿಸ್ತಾನ ಗೌರ್ಮೆಂಟ್ ಆಗಿರಲಿ PCB ಆಗಿರಲಿ ನಾವು ಯಾವುದೇ ಕಾರಣಕ್ಕೂ ಇದಕ್ಕೆ ಒಪ್ಪಲ್ಲ. ನಮ್ಮ ಫೈನಲ್ ಡಿಸಿಷನ್ನು ಏನಪ್ಪ ಅಂದರೆ ಒಂದು ವೇಳೆ ನಾವು ಟೂರ್ನಿಮೆಂಟ್ನ ಆಡಲೇಬೇಕಂತ ಇದ್ದರೆ ಪಾಕಿಸ್ತಾನದಲ್ಲೇ ಮಾತ್ರ ಆಡ್ತೀವಿ, ಯಾವುದೇ ರೀತಿಯ ಸೌತ್ ಆಫ್ರಿಕಾದಲ್ಲಿ ಆಡಲ್ಲ, ಹೈಬ್ರಿಡ್ ಮಾದರಿಯ ಕ್ರಿಕೆಟ್ಗಳನ್ನು ನಾವು ಆಡಲ್ಲ, ಭಾರತ ತಂಡಕ್ಕೆ ಬನ್ನಿ. ಯಾಕಂದರೆ ನಾವು 2023 ವರ್ಲ್ಡ್ ಕಪ್ನ ಭಾರತದಲ್ಲಿ ಆಡಿದ್ದೀವಿ, ಅದೇ ರೀತಿಯ ಸೆಕ್ಯೂರಿಟಿ ನಮ್ಮ ದೇಶದಲ್ಲೂ ಕೊಡ್ತೀವಿ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಇದರ ನಡುವೆ ಭಾರತ ತಂಡದ ನಿಲುವು ಏನಾಗಿರುತ್ತೆ ಎಲ್ಲ ಒಂದು ಕನ್ಫ್ಯೂಷನ್ ಇದೆ ಅಂತ ಹೇಳ್ಬೋದು. ನಿಮಗೇನಿಸುತ್ತೆ, ಭಾರತ ತಂಡ ಪಾಕಿಸ್ತಾನಕ್ಕೆ ಹೋಗಬೇಕು ICC ಚಾಂಪಿಯನ್ಸ್ ಟ್ರೋಫಿ ಆಡೋಕ್ಕೆ? ಕಮೆಂಟ್ ಮಾಡಿ. ಇದಿಷ್ಟು ಇವತ್ತು ನೋಡಿ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.